ಹ್ಯಾಪಿ ನ್ಯೂ ಇಯರ್. ಅಯ್ಯೋ ಓಡಾಡಿಸ್ಬಿಡ್ತೀನಿ ಬಿಡ. ಸೊ ಇಲ್ಲ ಹ್ಯಾಪಿ. ಅದು ಯಾವುದೋ ಒಂದು ಚಟ್ನಿ ಚೆನ್ನಾಗಿದೆ. ಓಕೆ ಗೈಸ್, ಅದಾದ್ಮೇಲೆ ಇನ್ನೊಂದು ಸರ್ಪ್ರೈಸ್ ನನಗೇನೆ. ಜೂಮ್ ಮಾಡಿದೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಐ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಗೈಸ್. ಇದು 2025 ಮೊದಲನೇ ದಿವಸ. ಇಟ್ಸ್ ಫಸ್ಟ್ ಡೇ ಆಫ್ 2025. ಸೊ ಲವ್ ಯು ಆಲ್. ಎಲ್ಲರಿಗೂ ಒಳ್ಳೇದಾಗಲಿ. ನೀವೇನೇನು ಅಂದ್ಕೊಂಡಿದ್ದೀರಾ ಪ್ರತಿಯೊಂದು ಸಕ್ಸಸ್ ಆಗಲಿ. ಅದಕ್ಕೋಸ್ಕರ ಅದಕ್ಕೆ ತಕ್ಕಂತೆ ಕೆಲಸ ಮಾಡಿ, ಓಕೆನಾ? ಸೊ ಡೋಂಟ್ ವಿಶ್ ಫಾರ್ ಇಟ್, ವರ್ಕ್ ಫಾರ್ ಇಟ್. ಓಕೆ, ಸೊ ಇದು ಹೇಳ್ತಾ ಈ ಬ್ಲಾಗ್ನ ಶುರು ಮಾಡ್ತೀನಿ. ಈ ಬ್ಲಾಗ್ ವಿಶೇಷತೆ ಏನಪ್ಪ ಅಂತಂದರೆ, ಇವತ್ತು ಹೊಸ ವರ್ಷ, ನ್ಯೂ ಇಯರ್, ಜಾನ್ವರಿ 1. ನಾನು ನಮ್ಮ ಫ್ಯಾಮಿಲಿ ಎಲ್ಲ ಹೊರಗಡೆ ಹೋಗ್ತೀವಿ. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಪ್ರತಿಯೊಂದು ತೋರಿಸ್ತೀನಿ ಈ ಬ್ಲಾಗಲ್ಲಿ. ಎಲ್ಲ ವೆಯ್ಟ್ ಮಾಡ್ತೀರಿ ಪ್ಲೀಸ್ ಗೈಸ್. ಈ ವರ್ಷ ಲಾಸ್ಟ್ ವರ್ಷದ ಥರ ಡಿಸಪಾಯಿಂಟ್ ಮಾಡಲ್ಲ ನಿಮ್ಮನ್ನು. ಎಲ್ಲರನ್ನೂ ಎಂಟರ್ಟೈನ್ ಮಾಡ್ತೀನಿ, ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಅಲ್ಲಿವರೆಗೂ ಯಾರು ಸೂರ್ಯಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಸೊ ಬನ್ನಿ, ಇವಾಗ ಜಸ್ಟು ಎದ್ವಿ, ರೆಡಿ ಆದ್ವಿ, ಸ್ನಾನ ಮಾಡಿದ್ವಿ, ಒಳ್ಳೆ ಹೊಸ ಬಟ್ಟೆ ಎಲ್ಲ ಹಾಕೊಂಡ್ವಿ. ಸನಾತನ ಧರ್ಮದವ್ರು ಏನು ಮಾಡ್ತಾರೆ ಅಂದರೆ, ಲೈಕ್ ನೆನ್ನೆ ಪಾರ್ಟಿ ಮಾಡಿದ್ರು, ನಾವು ಮಾಡಿಲ್ಲ, ನಾನು ಎಲ್ಲೂ ಹೋಗಿಲ್ಲ ನೆನ್ನೆ. ಸೊ ಇವತ್ತು ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ದೇವ್ರುಗಳಿಗೆ ನೆಮ್ಮದಿಯಿಂದ ಒಂಥರ ಪೀಸ್ ಅನಿಸ್ತದೆ. ಮೊದಲನೇ ದಿವಸ ಇದೇ ಥರ ಇರಲಿ, ಕಂಟಿನ್ಯೂ ಆಗಲಿ ಇಡೀ ವರ್ಷ ಅಂತ ಕೇಳ್ಕೊಂತ 2025 ಚೆನ್ನಾಗಿರಿ, ಒಳ್ಳೇದು ಮಾಡಿ, ಯಾರನ್ನೂ ದ್ವೇಷ ಮಾಡಬೇಡಿ, ಓಕೆನಾ? ಸೊ ಬನ್ನಿ ಹೋಗೋಣ. ಹೋಗಿ ಇವತ್ತೇನೇನಾಗುತ್ತೆ ಪ್ರತಿಯೊಂದು ತೋರಿಸ್ತೀನಿ. ಹ್ಯಾಪಿ ನ್ಯೂ ಇಯರ್ ಡ್ಯಾಡಿ. ಹ್ಯಾಪಿ ನ್ಯೂ ಇಯರ್. ಸೇಮ್ ಟು ಮಗ. ಚೆನ್ನಾಗಿಲ್ಲ, ದೇವ್ರು ಒಳ್ಳೇದು ಮಾಡಲಿ. 2020 ಹೋಗೈತೆ, 2025 ದೇವ್ರು ಒಳ್ಳೇದು ಮಾಡಲಿ. ನಿನಗೆ ಮುಂದಿನ ಏನು ಆಸೆ ಇಟ್ಕೊಂಡು ಎಲ್ಲ ನೆರವೇರಲಿ. ಭಗವಂತ ಕೇಳ್ಕತ್ತೀವಪ್ಪ. ಥ್ಯಾಂಕ್ ಯು. ಖುಷಿಯಾಗಿ ಇದೇ ಥರ ಖುಷಿ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಆಂಟಿ. ಹ್ಯಾಪಿ ನ್ಯೂ ಇಯರ್ ಧ್ರುವ್. ಹ್ಯಾಪಿ ನ್ಯೂ ಇಯರ್ ನಾನಿ. ಹ್ಯಾಪಿ ನ್ಯೂ ಇಯರ್. ಏನು ಗೊತ್ತಿಲ್ಲ ಸರ್, ನಾನು ತುಂಬ ಒಳ್ಳೆಯವನು. ಅಜ್ಜಿ ಹ್ಯಾಪಿ ನ್ಯೂ ಇಯರ್ ಎಲ್ಲ. ಬೇಬಿ ಹ್ಯಾಪಿ ನ್ಯೂ ಇಯರ್. ಪಪ್ಪ ಹ್ಯಾಪಿ ನ್ಯೂ ಇಯರ್. ಆಚೆ ಹೋಗಿ ಬರ್ತೀನಿ. ಸೊ ಇವಾಗ ಕಾರ್ ಬಂತು, ನಾವೆಲ್ಲ ಆಚೆ ಹೋಗ್ತಾ ಇದ್ವಿ. ಹಾಯ್ ಆಕಾಶ್. ಸೂರ್ಯ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಟು ಆಲ್ ಗೈಸ್. ನಾವು ಇವಾಗ ಬಸವನಗುಡಿ ಹೋಗ್ತಾ ಇದೀವಿ. ಅದು ಪಾಪ ಯಾವುದು ಏನದು, ರೋಟಿಗರ್. ಸಾರಿ, ರೋಟಿಗರ್. ಅದೇ ರೋಟಿಗರ್. ಸೊ ಇವಾಗ ಬಸವನಗುಡಿ ರೋಟಿಗರ್ಗೆ ಹೋಗ್ತಾ ಇದೀವಿ. ಪಾಪ, ನಾನು, ಆಂಟಿ, ಧ್ರುವ, ಆಕಾಶ್. ಅದಾದ್ಮೇಲೆ ಅವ್ರ ಮೇಲೆ ಹೋಗ್ತೀವಾ? ಓಕೆ ಗೈಸ್, ಅದಾದ್ಮೇಲೆ ಇನ್ನೊಂದು ಸರ್ಪ್ರೈಸ್ ನನಗೇನೆ. ಏನೋ ಅವರೇ ಮೇಳ ಹೋಗ್ತಾ ಇದೀವಿ. ಅವರೇ ಮೇಳಲ್ಲಿ ನಮ್ಮ ತಮ್ಮ ಕೆಲಸ ಮಾಡ್ತೀಯಾನೆ ಆಸ್ ಅ ಅಕೌಂಟೆಂಟ್. ಓಕೆ, ಅವರೇ ಮೇಳ ಆದ್ಮೇಲೆ ಎಲ್ಲ ಟೆಂಪಲ್ಸು. ಸೊ ಪ್ರತಿಯೊಂದು ಏನೇನು ನಡೆಯುತ್ತೆ ಎಲ್ಲ ತೋರಿಸ್ತೀನಿ. ಇವಾಗ ಫಸ್ಟು ರೋಟಿಗರ್ಗೆ ಹೋಗಿ ಅಲ್ಲೇನೇನು ನಡೆಯುತ್ತೆ ತೋರಿಸ್ತೀನಿ ಬನ್ನಿ. ಹಾಯ್ ಆಂಟಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಆಂಟಿ ಬಂದು 10 ದಿವಸ ಆಯ್ತಲ್ಲ, 10 ದಿವಸ ಆಯಿತು. ಇವತ್ತೇ ಬ್ಲಾಗ್ ಮಾಡ್ತಿರೋದು ನಾನು. ಅವ್ರು ಅಂತ ಇದ್ರು, ಏನು ಬ್ಲಾಗೇ ಮಾಡ್ತೀರ ನಾವು ಬಂದಾಗಿಂದ ಅಂತಂದು. ಸೊ ಇವತ್ತು ಮಾಡ್ತೀನಿ. ನೋಡೋಣ ಇನ್ನು ಮುಂದೆ ಎಷ್ಟು ಬ್ಲಾಗ್ ಬರುತ್ತೆ ಎಲ್ಲ. ಕೂದಲು ಕರೆಕ್ಟ್. ಥ್ಯಾಂಕ್ ಯು ಆಕಾಶ್. ಇದನ್ನು ಹಾಕ್ಬೇಕಾಗತ್ತೆ ಬಿಕಾಸ್ ನನ್ನ ಕೂದಲು ಕರೆಕ್ಟ್ ಆಗಲ್ಲ. ಓಕೆ, ಅದಕ್ಕೆ ನಂತರ ಓಡಾಡಿಸ್ಬಿಡ್ತೀನಿ ಬಿಡ. ಬಸ್ಕಟ್ಟು ನಂಗೇನು ಗೊತ್ತಾ, ಆ ಥರದ್ದೆಲ್ಲ ಯಾವ್ದಾದ್ರು ಕ್ಯಾರೆಕ್ಟರ್ ಸಿಗ್ದಾಗ ಮಾಡಿಸ್ತಾರೆ. ಬಸ್ ಕಟ್ ಮಾಡ್ತಾರ ಕ್ಯಾರೆಕ್ಟರ್ ಯಾವ್ದಾರು ಒಂದು ಕೊಟ್ಬಿಟ್ಟು ನನಗೆ ಫಿಲಮಲ್ಲಿ ಚಾನ್ಸ್ ಕೊಟ್ಬಿಡಿ. ಅದಕ್ಕೋಸ್ಕರ ಆದ್ರೂ ಕಟಿಂಗ್ ಮಾಡಿಸ್ತೀನಿ ನಾನು. ಕರೆಕ್ಟಾ? ನೀನು ಕಟ್ ಮಾಡಬಾರ್ದು ಅಂತಾನೆ ಯಾರು ಚಾನ್ಸ್ ಕೊಡೋದು. ಸೊ ನನ್ನ ಕೂದಲಿಗೆ ಫ್ಯಾನ್ಸ್ ಅವರೇ ಗೈಸ್. ಹೌದೌದು, ಅದೌದು. ತುಂಬ ಜನ ಇಷ್ಟಪಡ್ತಾರೆ ನನ್ನ ಕೂದಲನ್ನ ಗೈಸ್. ಇವನಿಗೆ ಬರೋಷ್ಟು ಇದಿಲ್ಲ ಗೈಸ್, ಪೇಷನ್ಸ್ ಇಲ್ಲ. ಫೋನ್ ಮಾಡಿ ತೊಂದರೆ ಇಡ್ತಾನೆ ಮುರಾರಿ. ಇವಾಗ ಜಸ್ಟ್ ಇಲ್ಲಿ ಕೇಕ್ ಗರ್ ಮತ್ತೆ ರೋಟಿ ಗರ್ ಅಂತ. ಸೊ ಈ ಭರ್ಜರಿ ಊಟ ಇಲ್ಲಿಗೆ ಊಟಕ್ಕೆ ಬಂದಿದ್ವಿ. ಸೊ ಬನ್ನಿ ಮೇಲೆ ಹೋಗೋಣ, ಮೇಲೆ ಹೋಗಿ ನೋಡೋಣ. ಬೇಜಾನ್ ಜನ ಇವತ್ತು ನ್ಯೂ ಇಯರ್ ಅಂತ. So hi guys, hi auntie, hi Pavni, hi, happy new year, happy new year, happy new year, happy new year.
ಸೊ ಯಾರು ಮತ್ತೆ ಯಾರು ಬಂದಿರ? ಹಾಯ್ ಹೇಮಂತ್. ಹ್ಯಾಪಿ ನ್ಯೂ ಇಯರ್. ಹಲೋ. ಹ್ಯಾಪಿ ನ್ಯೂ ಇಯರ್ ಅಂಕಲ್. ಹ್ಯಾಪಿ ನ್ಯೂ ಇಯರ್ ಆಂಟಿ. ಹ್ಯಾಪಿ ನ್ಯೂ ಇಯರ್. ಹಾಯ್. ನಾನು ನೋಡೇ ಇಲ್ಲ. ಹಾಯ್, ಹ್ಯಾಪಿ ನ್ಯೂ ಇಯರ್. ಎಲ್ಲ ಭರ್ಜರಿ ಊಟ ತಿಂತಿದ್ದಾರೆ. ಸೊ ಅವ್ರದ್ದು ಮುಗಿದ ತಕ್ಷಣ ನಾವು ಹೊರಗಡೆ ಹೋಗಿ ಎಂಟ್ರಿ ಕೊಟ್ಟು ಒಳ್ಳೆ ಬ್ಯಾಟಿಂಗ್ ಮಾಡೋಣ ಬನ್ನಿ. ಜೂಮ್ ಮಾಡಿದೀನಿ. ಬ್ರೋ, ಐ ಟೆಲ್ ಒನ್ ಸಾಂಗ್ ನೌ. ಟೆಲ್ ದ ಮೀನಿಂಗ್. ಓಕೆ? ಮಂಡ್ಯದಲ್ಲ ಕಬ್ಬಿನ ಜಲ್ಲ. ಮಂಡ್ಯದಲ್ಲೇ ಆಂಟಿಗ್ ಬರುತ್ತೆ ಕನ್ನಡ, ನಿನಗ್ ಬರೋಣ. No, you don't do that. Scam 2025. Yamant. Hi Yamant. Hello. Happy New Year. Happy New Year. You only told me your name. I was calling you Hemant. Okay, you told he's not Hemant, he's Yamant. Give some reactions. Okay. Yule nodi cotton candy sabka pasand candy. Tell me the meaning. Okay, tell you some words, okay, in Kannada. At least words you know, no? Huh? Hegidira. Okay, I'll tell. Nimdu uta aita. Eh, no, tell the meaning. Meaning. Okay, in English. Okay. ಯಾಕೆ ಇಲ್ಲಿಗೆ ಬಂದಿದ್ದೀರಾ? Where you came for a lunch? Why did you come? Guys, ಎಲ್ಲ ಒಂದ್ ಕಡೆ ಜಾಗ ಇಟ್ಕೊಂಡು ಏನೋ ಲೈನಲ್ಲಿ ನಿಂತ್ಕೊಂಡು ಜಾಗ ಇಟ್ಕೊಂಡ್ವಿ. ಸೊ ಎಲ್ಲ ಎಡಿಟ್ ಮಾಡ್ತೀನಪ್ಪ ಆಮೇಲೆ. ಏನಕ್ಕೆ ಈ ಥರ ಮಾಡೋದು ನೀನು? ಏನಕ್ಕೆ ಈ ಥರ ಮಾಡೋದು? ನನ್ನ ಸ್ಪೆಕ್ಸಲ್ಲಿ ಎತ್ತಾಕೊಳ್ಳೋದು. ನಾವು ಬಂದು ಏನು ಕುತ್ಕೊಂಡ್ವಿ ಅಲ್ಲಿ ಸೇಮ್ ಇದೇ ಥರ ಬಾಳೆ ಎಲೆ ಊಟ. ಸೊ ಇಲ್ಲ ಏನೋ ಆಯ್ತು, ಸಾರಿ. ಸೊ ಊಟ ಹೆಂಗಿರುತ್ತೆ, ಏನೇನಿರುತ್ತೆ ಪ್ರತಿಯೊಂದು ತೋರಿಸ್ತೀನಿ. ಸೊ ಬನ್ನಿ ನಾವು ನೋಡೋಣ. ಇವರೆಲ್ಲ ಅಲ್ಲಿ ಏನು ಅಲ್ಲೆಲ್ಲ ಸಿಗಲ್ಲ ಈ ಥರದೆಲ್ಲ ಊಟ. ಚೆನ್ನಾಗಿ ತಿನ್ನಿ. ಗೈಸ್, ಎಲ್ಲೇನ ಯಾವತ್ತು ಹಿಂಗೆ ಬಂದಾಗ ಹಿಂಗೆ ಮಾಡ್ಕೊಳ್ಳಿ. ಫಸ್ಟಿಗೆ ನೀರು ಬಾಟ್ಲು. ಸೊ ಇವಾಗ ನೆಕ್ಸ್ಟು ಏನು ಎಲೆ ಇಟ್ಟ ತಕ್ಷಣ ಇದಕ್ಕೆ ನೀರು ಹಾಕಿ ವಾಶ್ ಮಾಡ್ಕೋಬೇಕು ನೀಟಾಗಿ. ಗೈಸ್, ಇವಾಗ ಸೂಪ್ಗೆ ಒಂದು ಗ್ಲಾಸಲ್ಲಿ ಬ್ರೆಡ್ ಕ್ರಮ್ಸ್ ಹಾಕ್ಬಿಟ್ಟು ಒಂದೇ ಒಂದು ಸಿಂಗಲ್ ಬ್ರೆಡ್ ಕ್ರಮ್ಸ್ ಹಾಕ್ಯಾರೆ ನೋಡಿ. ಗೈಸ್, ಒಂದೇ ಒಂದು ಹಾಕೋರು ಇದರಲ್ಲಿ, ಬೇರೆ ಓ ಒಂದೇ ಒಂದು ಹಾಕ್ಯಾರೆ. ಇನ್ನೊಂದು ಹಾಕಕ್ಕೆ ಹೇಳ್ಬೇಕು ಅವ್ರಿಗೆ. ಗೈಸ್, ಎಂತ ಮೋಸ ಗೈಸ್. ನೋಡಿ ನಂದ್ರಲ್ಲಿ ನೋಡಿ ಗೈಸ್, ನೋಡಿ ಖಾಲಿ ಗ್ಲಾಸ್ಗೆ ಸೂಪ್ ಹಾಕಿ ಸರ್. ಇದರಲ್ಲಿ ಬ್ರೆಡ್ ಕ್ರಮ್ಸ್ ಇಲ್ಲ, ಸೂಪು ಇಲ್ಲ ನನಗೆ. ನೋಡಿ 3 ಬ್ರೆಡ್ ಕ್ರಮ್ಸ್. ದೇವ್ರು ಅದಕ್ಕೇನೆ ಚೆನ್ನಾಗಿ ಏನೋ ಲೇಟಾಗಿ ಕೊಟ್ಟರು ಕರೆಕ್ಟಾಗಿ ಕೊಡ್ತಾನೆ. ಅವ್ನು ಯಾವ್ದೆಲ್ಲ ನೋಡಿಲಿ ಹೊಡೆದ್ಬಿಡು, ಒಂದು ಕೋಟಿ ಕೊಡ್ಲಿ ಸಾಕು. ಸೊ ಹಂಗೆ ಆಯ್ತು ನನಗೆ. ಸೊ ಬರೀ ಸೂಪ್ ಕುಡಿದ್ಬಿಟ್ಟು ನೋಡೋಣ ಹಂಗಿದೆ. ಓ, ಬೇರೆ ಏನೇನೋ ಬರ್ತದೆ ಆನ್ ದ ವೇ. ಉಪ್ಪು, ಪಾಯಸ. ಗೈಸ್, ಪಾಯಸದಲ್ಲಿ ಸಬ್ಬಕ್ಕಿ ಹಾಕಿದ್ದಾರೆ. ಸಬ್ಬಕ್ಕಿ ತಿಂದರೆ ಹೀಟ್ ಕಂಟ್ರೋಲ್ ಆಗುತ್ತೆ. ಯಾರು ಹೀಟ್ ಇದೆ ಅವರೆಲ್ಲ ಸಬ್ಬಕ್ಕಿ ತಿನ್ನಿ. ಓಕೆನಾ? ಇವಾಗ ಕೋಸಂಬರಿ ಬರ್ತದೆ. ಟೆಂಪಲ್ afternoon close temple evening. Let's go to Avremela. Tejas. ಅವರೆಮೇಲ. ಇದು ಬೀಟ್ರೂಟ್, ಕಾರ್ನ್. ಓ, ನೈಸ್. ಒಳ್ಳೆ ಡಯಟ್ ಫುಡ್. ವೆಜ್ಜಲ್ಲೇ ಸಗದಾಗಿದೆ, ವೆರೈಟೀಸ್ ಜಾಸ್ತಿ ವೆಜ್ಜಲ್ಲಿ. ಓ ಗೈಸ್, ವಡೆ ಬರ್ತದೆ. ಅದು ಯಾವುದೋ ಒಂದು ಚಟ್ನಿ ಚೆನ್ನಾಗಿದೆ. ನೆಕ್ಸ್ಟು ದ ಫೇವ್ರೆಟ್ ಹೋಳಿಗೆ, ಒಬ್ಬಟ್ಟು. ಹೋಳಿಗೆ ಏನಂತಾರೆ?
ಥ್ಯಾಂಕ್ ಯು. ಅದು ಕಾಯಿ ಒಬ್ಬಟ್ಟು ನನ್ನ ಫೇವ್ರೆಟ್. ದೋಸೆ. ಹಾಂ, ಇಷ್ಟು ದೊಡ್ಡ ದೋಸೆ ನಾನು ತಿಂದೇ ಇಲ್ಲ ಯಾವತ್ತು. ನೋಡೇ ಇಲ್ಲ. ಇಷ್ಟು ದೋಸೆ ನಾನು ನೋಡೇ ಇಲ್ಲ. ದೊಡ್ಡ ದೋಸೆ ಪಾ ಅಲ್ಲ, ಇದು ನೋಡಿ ಆಲೂಗಡ್ಡೆ ಪಲ್ಯ ಬೇರೆ ಹಾಕೋರಲ್ಲ, ಕಪ್ಪೆ ಚಿಪ್ ಥರ ಇದು. ಏನಿದು? ಚಪಾತಿ. ಓಕೆ. ಸೊ ಇದು ಇವಾಗ ಚಪಾತಿ ಬಂದಿದೆ, ಅದ್ರ ಜೊತೆನೋ ಗೊಜ್ಜು. ಸೊ ನಾನು ವಿಡಿಯೋ ಫೋಟೋ ತಗೊತಾ ಇದ್ದೆ, ಆ ಗ್ಯಾಪಲ್ಲಿ ಒಂದು ಪುಳಿಯೋಗರೆ ಮತ್ತು ಒಂದು ಪಲಾವ್ ಹಾಕ್ಬಿಟ್ಟು ಹೋಗ್ಬಿಟ್ರು. ಇಳ್ದೆ ಹಾಕಿದ್ದಾರೆ. ಹಾಂ ಬಿಡಿ, ಖಾಲಿ ಮಾಡೋಣ. ಚೆನ್ನಾಗಿದೆ. ನೆಕ್ಸ್ಟು ಅನ್ನ ಸಾಂಬಾರು ಬಂತು, ಎಲ್ಲದನ್ನು ಖಾಲಿ ಮಾಡಿದ್ದೀನಿ. ಸೊ ಇದನ್ನು ತಿಂದು ಮೊಸರನ್ನ ಹಾಕ್ಯಾರೆ. ಸೊ ಲಾಸ್ಟಲ್ಲಿ ಮೊಸರನ್ನ ತಿಂದಿಲ್ಲ ಅಂದರೆ ಇನ್ಕಂಪ್ಲೀಟ್ ಊಟನೇ. ಗೈಸ್ ನೋಡಿ, ಫುಡ್ನೆಲ್ಲ ಹೆಂಗೆ ವೇಸ್ಟ್ ಮಾಡೋಣ. ಮುರಾರಿ ಗೈಸ್, ಧ್ರುವನಲ್ಲಿ ನೋಡಿ ಖಾಲಿ ಆಗಿದೆ. ಹೆಂಗೆ ಹೇಳಿ, ಅವ್ನು ಪ್ರತಿಯೊಂದು ತೆಗೆದು ನನ್ನ ತಟ್ಟೆಗೆ ಹಾಕ್ತ. ಅವಳು ನೋಡಿ, ಅರ್ಧ ದೋಸೆ, ಅರ್ಧ ವಡೆ, ಅರ್ಧ ಇದು ನೋಡಿ. ಹಾಂ, ಕಾಣಿಸ್ತದೆ ಸಂಧಿಯಿಂದ ಅಲ್ಲಿ. ಊಟ ವೇಸ್ಟ್ ಮಾಡ್ಬಿಟ್ಟು ನೋಡಿ, ನಿಮ್ಮ ಅಪ್ಪ ಎಲ್ಲ ನೀಟಾಗಿ ತಿಂದಿದ್ದಾರೆ. ತಟ್ಟೆ ಓಪನ್ ಮಾಡಿ, ಪಕ್ಕದ್ದು ಓಪನ್ ಮಾಡಿ, ಓಪನ್ ಮಾಡಿ. ಅಯ್ಯೋ, ಹಾಂ, ಅದು ಯಾರಿಗೋ ಒಬ್ರು ಊಟ ಆಗುತ್ತೆ. ಗೈಸ್ ಕಂಪ್ಲೀಟಾಗಿ ಎಲೆ ಕ್ಲೀನ್ ಮಾಡಿ, ಎಲೆ ಫುಲ್ಲು ತಿಂದಿದ್ದೀನಿ ಇರೋದೆಲ್ಲ. ಸೊ ನೀವು ಅಷ್ಟೇ ಏನಾದರೂ ಹೋದರೆ ನೀಟಾಗಿ ಎಲೆ ಕ್ಲೀನ್ ಮಾಡಿ, ಅಂದರೆ ಎಲೆ ಕ್ಲೀನ್ ಮಾಡಿ ಅಂದರೆ ಒಂಚೂರು ಬಿಡ್ದೇನೆ ತಿಂದು ಎದ್ದು ಬನ್ನಿ. ಅನ್ನ ವೇಸ್ಟ್ ಮಾಡಬೇಡಿ, ಊಟ ವೇಸ್ಟ್ ಮಾಡಬೇಡಿ. ಸೊ ಬನ್ನಿ. ಸೊ ಅದಾದಮೇಲೆ ಐಸ್ ಕ್ರೀಮ್ ಕೊಟ್ಟರು ಲಾಸ್ಟಲ್ಲಿ, ಒಳ್ಳೆ ಊಟ ಆಯಿತು. ಏನು ಸಪ್ರೇಟಾಗಿ ಚಾಕ್ಲೇಟು ₹5 ಎಕ್ಸ್ಟ್ರಾ ಕೊಟ್ಬಿಟ್ಟವ್ರೆ. ಗೈಸ್ ಏನೋ ಬೇರೆಯವ್ರಿಗೆ ಚಾಕ್ಲೇಟ್ ಕೋನ್ ಹಾಕಿ ಅವ್ರು ಕಾಸು ಕೊಟ್ಟು ತಗೊಂಡಿದ್ನ ಕೋನ್ ಇಟ್ಬಿಟ್ರು. ಇಲ್ಲ ಅದರಲ್ಲೇ ತಗೊಂಡೆ. ಅವ್ರದ್ದೇ ಯೂಟ್ಯೂಬ್ ಚಾನಲ್ ಕೊಟ್ಬಿಡ್ತೀನಿ ನಾನು. ಅಕೌಂಟು, ಬ್ಯಾಂಕ್ ಅಕೌಂಟ್ ಎಲ್ಲ ಅವ್ರು ನಡ್ಸ್ಕೊಂಡು ಹೋಗಿದ ಮೇಲೆ. ಸೊ ಅದು ಫೇಮಸ್ ಏನೋ ವಿದ್ಯಾರ್ಥಿ ಭವನ ನೋಡಿದಲ್ಲ, ಅಲ್ಲಿ ರಶ್ ಅಂದರೆ ರಶ್, ಕಾಫಿ ಕುಡಿಬೇಕು ಅಂದ್ಕೊಂಡ್ವಿ, ಬಟ್ ಆಗಿಲ್ಲ. ಸೊ ಇವಾಗ